ಎಲ್ಲರಿಗೂ ನಮಸ್ಕಾರ. ಪೂಜಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನೊಂದು ಮನ್ಯಾಗಿನ ಗೋಧಿ ಹಿಟ್ಟು ಬಳಸಿ ಬಿಸ್ಕಿಟ್ ಮಾಡೋದು ಹೆಂಗಂತ ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡುಂಬರ್ರಿ. ಈಗ ಬಿಸ್ಕಿಟ್ ಮಾಡೋದು ಹೆಂಗಂತ ನೋಡುಂಬರ್ರಿ. ಈಗ ಮೊದಲು ಅರ್ಧ ಬಟ್ಲ ಸಕ್ಕರೆ ತೊಗೊಂಡಿನ್ರಿ. ಅದು ಮಿಕ್ಸರ್ ಪಾತ್ರೆಗೆ ಹಾಕಿ ಪೌಡ್ರ್ ಮಾಡ್ಕೊಂಬಂದಿನ್ರಿ. ಅದು ಪೌಡ್ರ್ ಮಾಡ್ಕೊಂಬಂದಿವಲ್ರಿ, ಅದು ಸಕ್ಕರೆ ಒಂದು ಬುಟ್ಟಿ ತಕ್ಕೋರಿ. ಅದಕ್ಕೆ ಈಗ ಸಕ್ಕರೆ ಏನು ಒಂದು ಬಟ್ಲಕ್ಕೆ ಬುಟ್ಟಿ ತಗೊಂಡಿರ್ತೀವಲ್ರಿ, ಆ ಬುಟ್ಟಿ ಸಕ್ಕರೆಯಾಗ ಒಂದು 4 ಚಮಚ ತುಪ್ಪ ಹಾಕ್ಬೇಕ್ರಿ. ಅದು ನಿಂಬಲ್ಲಿ ತಿಳಿಯಿತ್ತಂದ್ರೆ ಹಂಗೆ ಹಾಕಬೇಕು. ನಂಬಲ್ಲಿ ಒಂಚೂರು ಗಟ್ಟಿ ಆಗಿತ್ತು ರೀ. ಅವಕ್ಕೆ ತಣ್ಣಗೆ ಹವಾ ಅದಲ್ರಿ, ಸ್ವಲ್ಪ ಗಟ್ಟಿಯಾಗಿರ್ತದೆ. ಅದು ಸ್ವಲ್ಪ ಕಾಸ್ಕೊಂಡಿದ್ದೀನಿ ರೀ, ಅದು ಸೈಲ ಆಗ್ಲಿಕ್ಕೆ. ಆ ಕಾಸ್ಕೊಂಡಿದ್ದು ತುಪ್ಪ ಹಾಕಿ ಹಿಂಗೆ ಚಂದಾಗೆ ತಿರುಗಾಡ್ಬೇಕು ನೋಡ್ರಿ. ಇದು ಒಂದೇ ಲೆವೆಲ್ ಆಗ್ಬೇಕ್ರಿ. ಅದು ಸಕ್ಕರೆ ಎಲ್ಲ ಒಟ್ಟ ಪುಡಿ ಪುಡಿ ಸಕ್ಕರೆ ಅನ್ನಂಗೆ ಅನ್ನಿಸ್ಬಾರ್ದು. ಆ ತುಪ್ಪ ಹಾಕಿ ಚಂದ ಗರ 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 ತಿರುಗಿಬಿಟ್ರಾಯ್ತು ರೀ. ತುಪ್ಪ ಆಗಿಬಿಡ್ತದೆ. ಅದು ಅರ್ಧ ಬಟ್ಲು ಸಕ್ಕರೆಗೆ 1 ಬಟ್ಲ ಗೋಧಿ ಹಿಟ್ಟು ತೊಗೋಬೇಕ್ರಿ. ನೀವು ಬೇಕಂದ್ರೆ ಮೈದಾ ಹಿಟ್ಟನ್ನು ಬಳಸ್ಬೋದು ರೀ. ಆದ್ರೆ ನಾವು ಮನೆಯನ್ನ ಗೋಧಿ ಹಿಟ್ಟು ತೊಗೊಂಡು ಹೆಲ್ದಿಯಾಗಿರ್ಬೇಕಂತ ಹೇಳಿ ಗೋಧಿ ಹಿಟ್ಟೇ ಬಳಸಿ ಬಿಸ್ಕಿಟ್ ಮಾಡೀನಿ ರೀ. ಈಗ ಸಕ್ಕರೆ ಅದಕ್ಕೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟಿವಲ್ರಿ, ಅದ್ರೊಳಗೆ ಗೋಧಿ ಹಿಟ್ಟು ಹಾಕಿ ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ. ನೀವು ಗೋಧಿ ಹಿಟ್ಟು ಒಮ್ಮೆಲಿಗೆ ಹಾಕಬೇಡ್ರಿ, ಬಟ್ಲಂದು ಎಲ್ಲ ಸ್ವಲ್ಪ ಹಾಕ್ಕೊಂಡು ಹಿಂಗೆ ತಿರುಗಾಡ್ಬೇಕ್ರಿ. ಅದು ಹಿಂಗೆ ಕಲಿಸಿ ಅದು ತೆಗೆದು ಆಮೇಲೆ ಕೈಲೇ ಚಂದ ತಿರುಗಾಡ್ಬೇಕ್ರಿ. ಅದು ಮೆತ್ತಗೆ ಆಗ್ಬೇಕು ನೋಡ್ರಿ. ಅದು ಈಗ ನೋಡ್ರಿ, ಈಗ ಅಂದರೂ ಗುಂಡು ಬಿಸ್ಕಿಟ್ ಟೈಪ್ ಮಾಡ್ಲಿಕ್ಕೆ ಬರೋದಿಲ್ಲ ರೀ. ಅದು ಈಗೇನದ ಒಂಚೂರು ಕೆನೆ ಹಾಕ್ಬೇಕು. ಅದು ಕೆನೆ ಹಾಕೋದು ನಡೀತದೆ, ಬಿಟ್ಟರು ನಡೀತದೆ ರೀ. ಸ್ವಲ್ಪ ಕೆನೆ ಹಾಕೋದು ಟೇಸ್ಟ್ ಅನ್ನಿಸ್ತದೆ. ಅದ್ರ ಸಲುವಾಗಿ ಹಾಲಂತೂ ಹಾಕೇಬೇಕು ರೀ. ಒಂಚೂರು ಹಾಕ್ಬೇಕ್ರಿ ಹಾಲು. ಅಗ್ದಿ ಸ್ವಲ್ಪ ಹಾಕಿ ಒಮ್ಮೆ ಹಾಕಿದೆ ಒಂದು ಸೈಲ್ ಆಗಿಬಿಡ್ತದೆ. ಅದು ಸ್ವಲ್ಪ ಹಾಕಿ ಚಂದ ಹಿಂಗೆ ಗಟ್ಟೆ ಕಲಸ್ಕೋಬೇಕ್ರಿ. ನಾವೀಗ 1 ಬಟ್ಲ ಗೋಧಿ ಹಿಟ್ಟು ತೊಗೊಂಡಿವಲ್ರಿ, ಅದಕ್ಕೆ ಈಗ 2 ಚಮಚ ಹಾಲು ಹಾಕೀವ್ರಿ. ಈಗ 2 ಚಮಚ ಹಾಲಿಗೆ ಇಷ್ಟು ಗಟ್ಟಿ ಆಗ್ಯದ್ರಿ. ಮೊದಲೊಂದಿಷ್ಟು ತುಪ್ಪ ಸಕ್ಕರೆ ಎಲ್ಲ ಹಾಕಿರ್ತೀವಿ, ಅದೇ ಸೈಲ್ನಾಗ ಇದು ಆಗಿರ್ತದೆ ರೀ. ಒಂದು 2 ಚಮಚ ಹಾಕಿದೆ ಅಂದ್ರೆ ಇಷ್ಟು ಇದು ಆಗಿರ್ತದೆ ರೀ. ಅದು ಹಿಂಗೆ ಚಂದ ಗಟ್ಟೆ ಕಲಸ್ಕೋಬೇಕ್ರಿ. ಗೋಧಿ ಹಿಟ್ಟು ಹೆಂಗೆ ನಾವು ಚಪಾತಿ ಮಾಡೋದು ಗಟ್ಟೆ ನಾದ್ಕೋತೀವಲ್ರಿ, ಆ ಥರ ಮಾಡ್ಕೋಬೇಕು. ಆಮೇಲೆ ಒಂಚೂರು ಬೇಕಿಂಗ್ ಪೌಡ್ರ್ ಹಾಕ್ಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಅಡುಗೆ ಸೋಡಾ ಇರ್ತದಲ್ರಿ ಮನ್ಯಾಗ, ಅದೇ ಒಂಚೂರು ಅದೊಂದು ಚಿಟಿಕೆ ಹಾಕಬೇಕು. 2 ಹಾಕಿ ಮತ್ತೊಂದು ಸ್ವಲ್ಪ ಚಂದ ಕಲಿಸ್ಬೇಕ್ರಿ. ಅದು ಅದ್ರ ಮೇಲೆ ಒಂದು ಹನಿ ಹಾಲು ಹಾಕ್ಬೇಕ್ರಿ. ಹಾಲು ಹಾಕಿ ಎಲ್ಲದು ಪೌಡ್ರ್ ಬೇಕಿಂಗ್ ಪೌಡ್ರ ಸೋಡಾ ಎಲ್ಲ ಹಾಕಿರ್ತೀವಲ್ರಿ, ಅದೆಲ್ಲ ಕಡೆ ಕಲಿಯಂಗೆ ಮತ್ತು ಚಂದೇ ಕಲಿಸ್ಬೇಕ್ರಿ. ಅದು ಈ ರೀತಿ ಆಗ್ಬೇಕು ನೋಡ್ರಿ. ಈಗ ಅದು ಒಂದು ಸ್ವಲ್ಪ ಅದು ಹಿಟ್ಟು ತೊಗೊಂಡು ಸ್ವಲ್ಪ ಗುಂಡು ಮಾಡ್ಕೋಬೇಕ್ರಿ. ಗುಂಡು ಮಾಡ್ಕೊಂಡು ಒಂಚೂರು ಹಿಂಗೆ ಪ್ರೆಶ್ ಮಾಡ್ಬೇಕ್ರಿ. ಸ್ವಲ್ಪ ಒತ್ತಬೇಕ್ರಿ, ಭಾಳ ಒತ್ತಬಾರ್ದು. ನಾವು ಹಿಂಗೆ ಗುಂಡು ಮಾಡ್ಕೊಂಡಿವಿ. ನೀವು ಬೇಕಂದ್ರೆ ಬಿಸ್ಕಿಟ್ ಥರ ಚೌಕ್ ಮಾಡ್ಕೊಳಿಕ್ಕೂ ಬರ್ತದೆ ರೀ. ಈ ಬೇಕ್ರಿಯನ್ ಬಿಸ್ಕಿಟ್ ಸ್ವೀಟ್ಸ್ ಇರ್ತಾವಲ್ರಿ, ಆ ಥರ ಮಾಡೀವಿ ನಾವು. ಹಿಂಗೆ ಒಂದು ಬಟ್ಟಲ್ದಾಗ ಒಂದು 10-12 ಆಗ್ಯಾವ್ರಿ ಬಿಸ್ಕಿಟ್. ಅವೆಲ್ಲ ಗುಂಡು ಮಾಡಿ ಸ್ವಲ್ಪ ಫ್ರೆಶ್ ಮಾಡಿ ಏರ್ ಫ್ರೈಯರಾಗ ಇವೆಲ್ಲ ಏರ್ ಫ್ರೈಯರ್ ಪ್ಲೇಟ್ ತೊಗೊಂಡು ಅದ್ರ ತುಂಬ ಇಟ್ಟೀವ್ರಿ. ಒಂದು 15-20 ನಿಮಿಷ ಏರ್ ಫ್ರೈಯರ್ದಾಗ ಇಟ್ಟು ಬಿಡ್ಬೇಕ್ರಿ. ಆಮೇಲೆ ಅವು ತೆಗೆದು ನೋಡಿ ಸ್ವಲ್ಪ ಬಿಸಿ ಇದ್ದಾಗೆ ಮುರಿದು ನೋಡಬಾರ್ದ್ರಿ. ಅವು ಒಂಚೂರು ಕಡೆಗೆ ತೆಗೆದಿಂದ ಒಂದು 5 ನಿಮಿಷ ಸುಡ್ತಿರ್ತಾವ್ರಿ. ಅವು ಒಂದು 5-10 ನಿಮಿಷ ಹೊರಗೆ ಬಿಟ್ಟಾಯ್ತು, ಎಲ್ಲ ಇದು ಆರಿಬಿಟ್ಟಿರ್ತಾವ್ರಿ. ಆರಿಂದ ಮುರಿದು ನೋಡ್ರಿ, ಅವು ಬಾಯಾಗ ಹಾಕ್ಕೊಂಡು ಸೇಮ್ ಬೇಕ್ರಿ ಒಳಗೆ ಸಿಗೋಂಥ ಸ್ವೀಟ್ಸ್ ಬಿಸ್ಕಿಟೇ ಅನ್ನಂಗೆ ಅನ್ನಿಸ್ತದೆ ನೋಡ್ರಿ. ಅದು ನಾವು ಮನೆಯಾಗೆ ಮಾಡ್ಕೊಂಡು ತಿನ್ಬೋದು ರೀ. ಈಗ